43rd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ವರ್ಟಿಸಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಆರ್. ಓಕೆ, ಸೊ ಟ್ರಯಾಂಗಲ್ ಬಂದ್ಬಿಟ್ಟು ಏನಿದೆ, ಓಕೆ ಇಲ್ಲಿ ಸಪರೇಟ್ ಆಗಿ ಬರೀತೀನಿ ನಾನು. ಓಕೆ, ಒಂದು ಟ್ರಯಾಂಗಲ್ ಇದೆ. ಓಕೆ, ಸೊ ಏನದು ಟ್ರಯಾಂಗಲ್ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಸೊ ಎ ವ್ಯಾಲ್ಯೂ ಏನು 7,2, ಬಿ ವ್ಯಾಲ್ಯೂ ಏನು 9,10, ಸಿ ವ್ಯಾಲ್ಯೂ ಬಂದ್ಬಿಟ್ಟು 1,4. ಓಕೆ, ಆಮೇಲೆ ಅಂಡ್ ಇ ಅಂಡ್ ಎಫ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಅಂಡ್ ಎ ಸಿ. ಓಕೆ, ಇ ಬಂದ್ಬಿಟ್ಟು ಯಾರ್ ಮಿಡ್ ಪಾಯಿಂಟ್, ಎ ಬಿ. ಸೊ ಇ ಬಂದ್ಬಿಟ್ಟು ಎ ಬಿ ಮಿಡ್ ಪಾಯಿಂಟ್. ಆಮೇಲೆ ಎಫ್ ಬಂದ್ಬಿಟ್ಟು ಯಾರ್ ಮಿಡ್ ಪಾಯಿಂಟ್, ಎ ಸಿ ಮಿಡ್ ಪಾಯಿಂಟ್. ಎಫ್ ಬಂದ್ಬಿಟ್ಟು ಎ ಸಿ ಮಿಡ್ ಪಾಯಿಂಟ್. ಓಕೆ, ಈಗ ನಾವೇನ್ ಪ್ರೂವ್ ಮಾಡಬೇಕು, ಪ್ರೂವ್ ದಟ್ ಇ ಎಫ್ ಇಸ್ ಈಕ್ವಲ್ ಟು ಹಾಫ್ ಬಿ ಸಿ ಅಂತ ಪ್ರೂವ್ ಮಾಡಬೇಕು. ಸೊ ಈಗ ಪ್ರೂವ್ ಮಾಡ್ಬೇಕಾಯ್ತು ಇ ಎಫ್ ಇಸ್ ಈಕ್ವಲ್ ಟು ಹಾಫ್ ಬಿ ಸಿ. ಓಕೆ, ಈಗ ನೋಡ್ರಿ ಇ ಬಂದ್ಬಿಟ್ಟು ಏನ್ ಕೊಟ್ಟಿರೋದು ಅವ್ರು ಮಿಡ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾನು ಬರೆದ್ರೆ ಎ ಬಿ ಬರೆದ್ರೆ ಎ ಬಿ ಇದು ಇ ಬಂದ್ಬಿಟ್ಟು ಇದ್ರ ಮಿಡ್ ಪಾಯಿಂಟ್. ಎ ಬಿ ಏನು 7, ಎ ಬಂದ್ಬಿಟ್ಟು 7,2, ಬಿ ಬಂದ್ಬಿಟ್ಟು 9,10. ಓಕೆ, ಸೊ ಇದನ್ನೇನು ಎಕ್ಸ್ ವೈ ಅಂತ ತಗೊಂತೀನಿ, ಇದನ್ನ x1 y1, ಇದು x2 y2. ಓಕೆ, ಸೊ ಈ ಮಿಡ್ ಪಾಯಿಂಟ್ ಅಂದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಇಲ್ಲಿ ಬರೀತೀನಿ, ಎಮ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಏನು x1 plus x2 by 2, y1 plus y2 divided by 2. ಓಕೆ, ಇದು ಫಾರ್ಮುಲಾ. ಈಗ ನನಗೇನು ಮಿಡ್ ಪಾಯಿಂಟ್ ಏನಿದೆ ಇ ಇದೆ. ಇ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು x1 ವ್ಯಾಲ್ಯೂ ಏನು 7, x2 ವ್ಯಾಲ್ಯೂ 9 by 2, y1 ವ್ಯಾಲ್ಯೂ ಏನು 2 ಪ್ಲಸ್ y2 ವ್ಯಾಲ್ಯೂ 10 by 2. ಸೊ ಈಗ ಏನಾಯ್ತು, ಇ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 9 plus 7 16. ಓಕೆ, 16 by 2, 10 plus 2 12 by 2. 2 1 ಜಾ 2 8 ಜಾ 2 1 ಜಾ 2 6 ಜಾ. ಸೊ ಏನ್ ಬಂತು ಪಾಯಿಂಟ್ 8,6 ಬಂತು. ಸೊ ಈಗ ನನಗೆ ಈ ಪಾಯಿಂಟ್ ಗೊತ್ತಾಯ್ತು. ಓಕೆ, ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಈ ಪಾಯಿಂಟ್ ಏನಂತ ಗೊತ್ತಾಯ್ತು 8,6 ಅಂತ ಗೊತ್ತಾಯ್ತು. ಓಕೆ, ಅದನ್ನ ಬರ್ಕೊಂಡೆ. ಓಕೆ, ಇದನ್ನ ಏನ್ ಮಾಡ್ತೀನಿ ನಾನು ಇವಾಗ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈ ವ್ಯಾಲ್ಯೂ ಗೊತ್ತಾಯ್ತು. ಈಗ ನನಗೆ ಓಕೆ ಈಗ ಎಫ್ ಪಾಯಿಂಟ್ ಕಂಡಿಯೋಣ. ಓಕೆ, ಎಫ್ ಪಾಯಿಂಟ್ ಬಂದ್ಬಿಟ್ಟು ಓಕೆ ಯಾರ್ ಮಿಡ್ ಪಾಯಿಂಟ್ ಅವನು, ಎಫ್ ಪಾಯಿಂಟ್ ಬಂದ್ಬಿಟ್ಟು ಎ ಸಿ ಮಿಡ್ ಪಾಯಿಂಟ್. ಓಕೆ, ಎಫ್ ಬಂದ್ಬಿಟ್ಟು ಈ ಎ ಸಿ ಇದು ಮಿಡ್ ಪಾಯಿಂಟ್. ಸೊ ಈಗ ಸಿ ವ್ಯಾಲ್ಯೂ ಏನು 1,4 ಅಂತ ತಗೋತೀನಿ. ಓಕೆ, ಇಲ್ಲಿ ಈ ಬದಲು ಏನ್ ಬರಿತೀನಿ ಎಫ್ ಅಂತ ಬರಿತೀನಿ. ಓಕೆ, ಸೊ ಅವಾಗ ಏನು ಮತ್ತೆ ಇದು x2 y2 ಆಗುತ್ತೆ. ಓಕೆ, ಸೊ ಮತ್ತೆ ಮಿಡ್ ಪಾಯಿಂಟ್ ಫಾರ್ಮುಲಾನೇ ಅಪ್ಲೈ ಮಾಡೋಣ. ಈಗ ಹೇಳ್ರಿ ಎಫ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು x1 ವ್ಯಾಲ್ಯೂ ಏನು 7 plus 1 by 2, y1 ವ್ಯಾಲ್ಯೂ ಏನು 2 plus 4 by, ಸೊ ಏನಾಯ್ತು ಇದು 7 plus 1 8 by 2, 2 plus 4 6 by 2. ಸೊ 2 1 ಜಾ 2 4 ಜಾ 2 1 ಜಾ 2 3 ಜಾ. ಸೊ ಏನ್ ಬಂತು 4, 3. ಓಕೆ, ಇದು ಬಂದ್ಬಿಟ್ಟು ಎಫ್ ಪಾಯಿಂಟ್. ಓಕೆ, ಸೊ ಅದನ್ನ ಬರ್ದ್ಬಿಡ್ತೀನಿ ಇಲ್ಲಿ. ಸೊ ಎಫ್ ಪಾಯಿಂಟ್ ನನಗೆ ಗೊತ್ತಾಯ್ತು ಏನು 4, 3 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾನು ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನಾನೇನ್ ಮಾಡ್ತೀನಿ, ಈಗ ನಾವೇನ್ ಕಂಡಿಬೇಕು ಇಲ್ಲಿ ಇ ಎಫ್ ಬಿ ಸಿ ಕಂಡಿಬೇಕು. ಓಕೆ, ಸೊ ಇ ಎಫ್. ಓಕೆ, ಸೊ ನಾನು ಇಲ್ಲಿ ಸಪರೇಟ್ ಆಗಿ ಬರೀತೀನಿ ಇ ಎಫ್. ಈ ಪಾಯಿಂಟ್ ಏನು 8,6, ಎಫ್ ಬಂದ್ಬಿಟ್ಟು 4,3. ಸೊ ಇದನ್ನೇನಂತ ಅಂತೀನಿ x1 y1 ಅಂತ ಅಂತೀನಿ, ಇದನ್ನ x2 y2 ಅಂತ ಅಂತೀನಿ. ಈ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಡಿ ಇಸ್ ಈಕ್ವಲ್ ಟು ರೂಟ್ x2 minus x1 ಹೋಲ್ ಸ್ಕ್ವೇರ್ ಪ್ಲಸ್ y2 minus y1 ಹೋಲ್ ಸ್ಕ್ವೇರ್. ಈಗ ಇಲ್ಲಿ ಡಿಸ್ಟೆನ್ಸ್ ಏನು ಇ ಎಫ್. ಸೊ ಏನ್ ಬರೀತೀನಿ ಇ ಎಫ್ ಇಸ್ ಈಕ್ವಲ್ ಟು ರೂಟ್ x2 ಇದಲ್ಲಿ ಏನಿದೆ 4 minus 8 ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ ಏನಿದೆ 3 minus 6 ಹೋಲ್ ಸ್ಕ್ವೇರ್. ಈಗ ಇ ಎಫ್ ಇಸ್ ಈಕ್ವಲ್ ಟು ರೂಟ್ 4 minus 8 ಏನಾಗುತ್ತೆ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್, ಅದಲ್ಲ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 8 ಅಲ್ಲಿ 4 ಹೋದ್ರೆ 4 minus 4 ಸ್ಕ್ವೇರ್ ಪ್ಲಸ್ ಈಗ ಇಲ್ಲಿ 3 ಅಲ್ಲಿ 6 ಹೋದ್ರೆ
ಓಕೆ, ಸೊ ಏನ್ ಮಾಡ್ತೀವಿ ಅವಾಗ ಗ್ರೇಟರ್ ನಂಬರ್ ಸೈನ್ ಆಗಿ 6 ಅಲ್ಲಿ 3 ಹೋದ್ರೆ 3 ಸ್ಕ್ವೇರ್. ಓಕೆ, ಈಗ ಎಫ್ ಇಸ್ ಈಕ್ವಲ್ ಟು ರೂಟ್ -4 ಸ್ಕ್ವೇರ್ ಏನಾಗುತ್ತೆ +16 ಆಗುತ್ತೆ. ನೀವೇ ನೋಡ್ರಿ -4 ಸ್ಕ್ವೇರ್ ಅಂದ್ರೆ -4 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16. ಈಗ ಅದೇ ರೀತಿ -3 ಸ್ಕ್ವೇರ್ ಮಾಡಿದ್ರು +9 ಬರುತ್ತೆ. ಇ ಎಫ್ ಇಸ್ ಈಕ್ವಲ್ ಟು ಇದೆಷ್ಟಾಯ್ತು 16 + 9 25 ಆಯ್ತು. ಇ ಎಫ್ ಇಸ್ ಈಕ್ವಲ್ ಟು √25 ಎಷ್ಟು 5. ಸೊ ಇ ಎಫ್ ವ್ಯಾಲ್ಯೂ ಏನು 5 ಯೂನಿಟ್ಸ್ ಅಂತ ಗೊತ್ತಾಯ್ತು. ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಈಗ ನೆಕ್ಸ್ಟ್ ಓಕೆ, ಈಗ ಇ ಎಫ್ ಗೊತ್ತಾಯ್ತು. ನೆಕ್ಸ್ಟ್ ನಾನೇನ್ ಕಂಡಿಬೇಕು ಇವಾಗ ಬಿ ಸಿ ಕಂಡಿಬೇಕು. ಓಕೆ, ಸೊ ಅದನ್ನ ಇಲ್ಲಿ ಬರಿತೀನಿ. ಈಗ ನೋಡ್ರಿ ಬಿ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ಬಿ ವ್ಯಾಲ್ಯೂ 9,10 ಇದೆ. ಅದನ್ನ ಇಲ್ಲಿ ಬರಿತೀನಿ 9,10. ಸಿ ವ್ಯಾಲ್ಯೂ ಏನಿದೆ 1,4 ಇದೆ. ಓಕೆ, ಸೊ ಈಗ ಮತ್ತೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. ಇದನ್ನ x1 y1 ಅಂತೀನಿ, ಇದನ್ನ x2 y2 ಅಂತೀನಿ. ಸೊ ಈಗ ಡಿಸ್ಟೆನ್ಸ್ ಫಾರ್ಮುಲಾ ಏನು d is equal to root x2 minus x1 whole square plus y2 minus y1 whole square. ಈಗ d ಡಿಸ್ಟೆನ್ಸ್ ಏನು bc is equal to root x2 ಇದ್ದಲ್ಲಿ ಏನ್ ಬರ್ತೀನಿ 1 minus 9 whole square, y2 ಇದ್ದಲ್ಲಿ ಏನು 4 minus y1 ವ್ಯಾಲ್ಯೂ ಏನು 10 whole square. ಈಗ bc is equal to ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 9 ಅಲ್ಲಿ 1 ಹೋದ್ರೆ 8 ಸ್ಕ್ವೇರ್. ಆಮೇಲೆ ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್. 10 ಅಲ್ಲಿ 4 ಹೋದ್ರೆ 6 ಸ್ಕ್ವೇರ್. ಓಕೆ, ಈ ಬಿ ಸಿ ಇಸ್ ಈಕ್ವಲ್ ಟು -8 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ +64 ಬರುತ್ತೆ. -6 ಸ್ಕ್ವೇರ್ ಮಾಡಿದ್ರು ಕೂಡ +36 ಬರುತ್ತೆ. ಬಿ ಸಿ ಇಸ್ ಈಕ್ವಲ್ ಟು √64 + 36 100 ಆಯ್ತು. ಬಿ ಸಿ ಇಸ್ ಈಕ್ವಲ್ ಟು √100 ಏನು 10 ಯೂನಿಟ್ಸ್. ಓಕೆ, ಈಗ ನಾನೇನ್ ಕಂಡಿಬೇಕು ಹಾಫ್ ಬಿ ಸಿ ಕಂಡಿಬೇಕು. ಓಕೆ, ಹಾಫ್ ಬಿ ಸಿ ಅಂದ್ರೆ ನಥಿಂಗ್ ಬಟ್ ಹಾಫ್ ಇಂಟು 10. ಓಕೆ, ಯಾಕಂದ್ರೆ ಈಗೇನು 1/2 ಬಿ ಸಿ ಇದ್ದಲ್ಲಿ ಏನ್ ಬರಿಬೋದು ನಾನು 10 ಅಂತ ಬರಿಬೋದು. ಸೊ ಅವಾಗ ಏನಾಯ್ತು 2 1 ಜಾ 2 5 ಜಾ ವಿಚ್ ಇಸ್ ಈಕ್ವಲ್ ಟು 5 ಯೂನಿಟ್ಸ್. ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಓಕೆ, ಸೊ ಈಗ ನನಗೆ ಹಾಫ್ ಬಿ ಸಿ ಕೂಡ ಏನ್ ಬಂತು 5 ಯೂನಿಟ್ಸೇ ಬಂತು. ಈಗ ನೀವು ನೋಡಿದ್ರೆ ಇಲ್ಲಿ ಈಕ್ವೇಶನ್ 1 ಅಲ್ಲಿ ಇ ಎಫ್ ಕೂಡ 5 ಯೂನಿಟ್ಸ್ ಬಂತು. ಆಮೇಲೆ ಇಲ್ಲಿ ಹಾಫ್ ಬಿ ಸಿ ಕೂಡ 5 ಯೂನಿಟ್ಸ್ ಬಂತು. ಸೊ ಏನ್ ಬರಿಬಹುದು ಫ್ರಮ್ 192 ಇ ಎಫ್ ಇಸ್ ಈಕ್ವಲ್ ಟು ಹಾಫ್ ಬಿ ಸಿ ಅಂತ ಬರಿಬಹುದು. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಓಕೆ, ಈಚ್ ಅಂಡ್ ಎವ್ರಿ ಲೆಸನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದನ್ನ ರಿವೈಸ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈಚ್ ಅಂಡ್ ಎವ್ರಿ ಲೆಸನ್ ಮಾಡುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಏನು ಆ ವಾಟ್ಸಪ್ ಅಲ್ಲಿ ಕಳ್ಸುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಆ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ಈ ನಂಬರಿಗೆ ಮಾತ್ರ ನೀವು ವಾಟ್ಸಪ್ ಮಾಡಿ. ಓಕೆ, ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಪೇಪರ್ದು ಸೆಟ್ 2ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.